ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೈಡರ್ ಪ್ಲಾಂಟ್ನ ಯಾವ ರೀತಿ ಕೇರ್ ಮಾಡೋದು, ಯಾವ ರೀತಿ ಬೆಳೆಯೋದು, ಇದ್ರ ಎಲೆಗಳು ಯಾಕೆ ಬ್ರೌನ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಈ ಸ್ಪೈಡರ್ ಪ್ಲಾಂಟ್ ಔಟ್ಡೋರಲ್ಲೇ ಬೆಳೆಯುವಂಥ ಗಿಡ, ಅದನ್ನು ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು. ಇಂಡೋರಲ್ಲಿ ಈ ಗಿಡನ ಬೆಳೆಯೋದಕ್ಕಿಂತ ಮನೆ ಹೊರಗಡೆನೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಡೈರೆಕ್ಟಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಇದನ್ನು ಇಡಬಾರ್ದು. ಈ ಸ್ಪೈಡರ್ ಪ್ಲ್ಯಾಂಟಲ್ಲಿ ಗಿಡಕ್ಕಿಂತ ಎಲೆಗಳ ಬಗ್ಗೆನೇ ಜಾಸ್ತಿ ಕೇರ್ ತಗೋಬೇಕು. ಯಾಕೆ ಅಂದರೆ ಈ ಪ್ಲ್ಯಾಂಟ್ದು ಬ್ಯೂಟಿ ಇರೋದೇ ಈ ಎಲೆಗಳಲ್ಲಿ. ಈ ಎಲೆಗಳ ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ವೇರಿಯೇಷನ್ ಇರುತ್ತೆ. ಒಂದೇ ಎಲೆಯಲ್ಲಿ 2 ಕಲರ್ ಇರುತ್ತೆ. ಮಧ್ಯ ವೈಟ್ ಕಲರ್ ಇದ್ದರೆ ಬಾರ್ಡರ್ ಥರ ಗ್ರೀನ್ ಕಲರ್ ಬಂದಿರುತ್ತೆ. ಇದೇ ರೀತಿ ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ 10ರಿಂದ 12 ವೆರೈಟೀಸ್ ಬರುತ್ತೆ. ಎಲ್ಲ ಸ್ಪೈಡರ್ ಪ್ಲ್ಯಾಂಟ್ಸ್ ವೆರೈಟಿಯಲ್ಲಿ ಗಿಡದ ಮಧ್ಯದಿಂದ ಎಲೆಗಳು ಈ ರೀತಿ ಹೊರಗಡೆ ಹೊರಡುತ್ತೆ. ಒಂದೊಂದು ವೆರೈಟಿಯಲ್ಲೂ ಎಲೆಗಳ ಸೈಜು ಬೇರೆ ಬೇರೆ ಇರುತ್ತೆ. ಕೆಲವು ಎಲೆಗಳು ತುಂಬ ತೆಳುವಾಗಿರುತ್ತೆ, ಕೆಲವು ಎಲೆಗಳು ತುಂಬ ದಪ್ಪ ಇರುತ್ತೆ. ಈ ಗಿಡ ನೋಡೋಕ್ಕೆ ಸ್ಪೈಡರ್ ಪ್ಲ್ಯಾಂಟ್ ರೀತಿಯೇ ಇರುತ್ತೆ, ಆದರೆ ಇದರ ಹೆಸರು ಪೆಂಡಾನಸ್ ಅಂತ. ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದರ ಎಲೆಗಳು ತುಂಬ ದಪ್ಪ ಇರುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ ನೋಡೋಕ್ಕಷ್ಟೇ ಚೆನ್ನಾಗಿರೋದಲ್ಲ, ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಏರ್ ಪ್ಯೂರಿಫೈ ಮಾಡಬೇಕು ಅಂದರೆ ಈ ಪ್ಲ್ಯಾಂಟ್ನ ಇಂಡೋರಲ್ಲಿ ಇಟ್ಕೋಬೇಕಾಗತ್ತೆ. ಇಂಡೋರಲ್ಲಿ ತುಂಬ ಬ್ರೈಟ್ ಆಗಿರೋ ಇಂಡೈರೆಕ್ಟ್ ಲೈಟ್ ಬೀಳೋ ಕಡೆನೇ ಇಡಬೇಕು. ತುಂಬ ಬೆಳಕಿರೋ ಕಡೆನೇ ಇಡಬೇಕು. ಬೆಳಕು ತುಂಬ ಕಡಿಮೆ ಇದ್ದರೆ ಈ ಗಿಡ ಚೆನ್ನಾಗಿ ಗ್ರೋ ಆಗಲ್ಲ, ಎಲೆಗಳೆಲ್ಲ ಬಾಡಿದ ಹಾಗಿರುತ್ತೆ. ಇಂಡೋರಲ್ಲಿ ತುಂಬ ಬ್ರೈಟ್ ಲೈಟ್ ಇರೋ ಕಡೆ ಇಟ್ಟರೆ ತುಂಬ ಬೇಗನೂ ಗ್ರೋ ಆಗುತ್ತೆ, ಎಲೆಗಳು ತುಂಬ ಫ್ರೆಶ್ ಆಗೂ ಇರುತ್ತೆ. ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ ಕೆಲವು ವೆರೈಟಿಯಲ್ಲಿ ಈ ರೀತಿ ಸ್ಟಿಕ್ಸ್ ಥರ ಬಂದು ಅದ್ರ ಕೆಳಗಡೆ ಈ ರೀತಿ ಚಿಕ್ಕ ಪ್ಲ್ಯಾಂಟ್ ಇರುತ್ತೆ. ಇದನ್ನು ರನ್ನರ್ಸ್ ಅಂತ ಕರೀತಾರೆ, ಅಥವಾ ಬೇಬಿ ಪ್ಲ್ಯಾಂಟ್ಸ್ ಅಂತ ಕರೀತಾರೆ, ಪಪ್ಸ್ ಅಂತಲೂ ಕರೀತಾರೆ. ಇದನ್ನು ಕಟ್ ಮಾಡಿಬಿಟ್ಟು ಇದರಿಂದನೂ ಹೊಸ ಗಿಡಗಳನ್ನ ಬೆಳಿಬೋದು. ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿಟ್ಟರೆ ಅಥವಾ ಮಣ್ಣಲ್ಲಿಟ್ಟರೆ ಇದರಿಂದನೇ ರೂಟ್ಸ್ ಬರುತ್ತೆ. ನೀರಲ್ಲಿಟ್ಟರೆ 3ರಿಂದ 4 ದಿನಕ್ಕೇ ರೂಟ್ಸ್ ಬರುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ಸ್ ತುಂಬ ಬೇಗ ಗ್ರೋ ಆಗುತ್ತೆ, ತುಂಬ ಬೇಗ ರೂಟ್ಸ್ ಕೂಡ ಬರುತ್ತೆ. ನೀರಲ್ಲಿ ಬೇರು ಬರ್ಸೋಕ್ಕಿಟ್ಟಾಗ ಈ ರೀತಿ ತುಂಬ ಬೇರುಗಳು ಬರುತ್ತೆ, ತುಂಬ ಬೇಗನೂ ಬೆಳೆಯುತ್ತೆ. ಇದನ್ನು ಮಣ್ಣಿಗೆ ನೆಡಬೇಕಾದ್ರೆ ಈ ಬೇರುಗಳನ್ನ ಪೂರ್ತಿ ನೆಡಬೇಕಾಗಿಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಕೂಡ ನೆಡಬಹುದು. ಇದರದ್ದು ಬೇರುಗಳು ತುಂಬ ದಪ್ಪ ಇರುತ್ತೆ, ಟ್ಯೂಬಸ್ ರೀತಿ ಇರುತ್ತೆ. ಯಾವ ಸ್ಪೈಡರ್ ಪ್ಲ್ಯಾಂಟ್ಗಳಲ್ಲಿ ಈ ರೀತಿ ರನ್ನರ್ಸ್ ಬೆಳೆಯಲ್ಲ, ಆವಾಗ ಈ ಗಿಡನೇ ಡಿವೈಡ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ನೆಡಬೇಕಾಗತ್ತೆ. ಚಿಕ್ಕ ಪಾಟ್ಗಳಲ್ಲಿ ನೆಟ್ಟರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಉದ್ದ ಇರೋ ತುಂಬ ದೊಡ್ಡ ಪಾಟ್ಗಳಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಜೊತೆಗೆ ಮಣ್ಣಲ್ಲಿ ತುಂಬ ಹೊತ್ತು ನೀರು ನಿಲ್ಲೋದ್ರಿಂದ ಗಿಡ ತುಂಬ ಬೇಗ ಹಾಳಾಗುತ್ತೆ. 5 ಇಂಚ್ ಅಥವಾ 6 ಇಂಚಿನ ಪಾಟ್ಗಳಲ್ಲಿ ಬೆಳೆದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡನ ಪದೇ ಪದೇ ರೀಪಾಟ್ ಕೂಡ ಮಾಡಬಾರ್ದು. ಗಿಡ ತುಂಬ ಬೆಳೆದ ಮೇಲೆ ಈ ಡ್ರೈನೇಜ್ ಹೋಲ್ಗಳಿಂದ ಈ ರೂಟ್ಸ್ ಹೊರಗಡೆ ಬಂದಿರುತ್ತೆ. ಆ ರೂಟ್ಸ್ ಹೊರಗಡೆ ಬಂದ ಮೇಲೆ ರೀಪಾಟ್ ಮಾಡಿದರೆ ಸಾಕಾಗತ್ತೆ. ಫರ್ಟಿಲೈಸರ್ ಕೂಡ ಜಾಸ್ತಿ ಹಾಕಬಾರ್ದು. ತುಂಬ ಫರ್ಟಿಲೈಸರ್ ಹಾಕಿದರೆ ತುಂಬ ಬೇಗ ಗಿಡ ಹಾಳಾಗುತ್ತೆ. ನೀರು ಕೂಡ ಅಷ್ಟೇ, ಓವರ್ ವಾಟ್ರಿಂಗಿಂದ ಈ ಗಿಡ ತುಂಬ ಬೇಗ ಹಾಳಾಗುತ್ತೆ. ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು. ನೀರು ತುಂಬ ಜಾಸ್ತಿ ಆದರೆ ಎಲೆಗಳೆಲ್ಲ ಎಲ್ಲೋ ಆಗಿ ಗಿಡ ತುಂಬ ಬೇಗ ಕರಗೋಗುತ್ತೆ, ಗಿಡ ತುಂಬ ಬೇಗ ಹಾಳಾಗುತ್ತೆ. ಸಮ್ಮರಲ್ಲಿ ಡೈಲಿ ನೀರು ಹಾಕಬೇಕು. ಬೇರೆ ಎಲ್ಲ ಟೈಮಲ್ಲೂ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು. ಯಾವಾಗ ನೀರು ಹಾಕಿದರೂ ಎಲೆಗಳ ಮೇಲೆ ಹಾಕೋದನ್ನು ಮಾತ್ರ ಮರಿಬಾರ್ದು. ಯಾಕೆ ಅಂದರೆ ಈ ಗಿಡದ ಬ್ಯೂಟಿ ಇರೋದೇ ಎಲೆಗಳಲ್ಲಿ. ಎಲೆಗಳು ಯಾವಾಗಲೂ ಕ್ಲೀನಾಗಿ ಫ್ರೆಶ್ ಆಗಿದ್ದರೆ ಮಾತ್ರ ಈ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು. ಫರ್ಟಿಲೈಸರ್ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಎರೆಹುಳು ಗೊಬ್ಬರ ಹಾಕ್ಬೋದು, ಸೆಗಣಿ ನೀರು ಹಾಕ್ಬೋದು, NPK, DAP ಯಾವ್ದು ಬೇಕಾದರೂ ಹಾಕ್ಬೋದು. ಆದರೆ ಯಾವ್ದು ಹಾಕೋದಿದ್ರು ಲಿಕ್ವಿಡ್ ಮಾಡಿಬಿಟ್ಟು ಹಾಕೋದು ಒಳ್ಳೆಯದು. ತುಂಬ ತೆಳ್ಳಗೆ ಮಾಡಿಬಿಟ್ಟು ಹಾಕಬೇಕು. ನೀರಲ್ಲಿ ತುಂಬ ಚೆನ್ನಾಗಿ ಕರಗಿಸ್ಬಿಟ್ಟು ಲಿಕ್ವಿಡ್ ಮಾಡಿಬಿಟ್ಟೇ ಹಾಕಬೇಕು. 2ರಿಂದ 3 ತಿಂಗಳಿಗೆ ಒಂದ್ಸಲ ಹಾಕಿದರೆ ಸಾಕಾಗತ್ತೆ. NPK ಅಥವಾ DAP ಹಾಕೋದಾದರೆ 1 ಲೀಟ್ರ್ ನೀರಲ್ಲಿ ಅರ್ಧ ಸ್ಪೂನಷ್ಟು NPK ಅಥವಾ DAPನ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಆರ್ಗ್ಯಾನಿಕ್ ಆಗಿರೋವಂಥ ಯಾವುದೇ ಫರ್ಟಿಲೈಸರ್ ಹಾಕೋದಿದ್ರು 1 ಲೀಟ್ರ್ ನೀರಲ್ಲಿ ಅರ್ಧ ಮುಷ್ಟಿಯಷ್ಟು ಗೊಬ್ಬರನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 4-5 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಗಿಡಗಳಿಗೆ ಹಾಕೋಬಹುದು.
20 ದಿನಕ್ಕೊಂದ್ಸಲ 1 ಲೀಟರ್ ನೀರಲ್ಲಿ 1 ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಿಬಿಟ್ಟು ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಇದರಿಂದ ಎಲೆಗಳಿಗೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಕ್ಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳು ತುಂಬ ಫ್ರೆಶ್ ಆಗಿ ಕೂಡ ಕಾಣಿಸುತ್ತೆ. ಮಳೆಗಾಲದಲ್ಲಿ ಈ ಗಿಡನ ಮಳೆಯಲ್ಲಿ ನೆನೆಯೋಕೆ ಬಿಡಬೇಕು. ವಾರದಲ್ಲಿ 1 ದಿನನಾದರೂ ಮಳೆ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಒಳಗಡೆ ತೆಗೆದಿಡಬೇಕು. ಆವಾಗ ಮಳೆಗಾಲದಲ್ಲಿ ಎಪ್ಸಮ್ ಸಾಲ್ಟ್ ಆಗಲಿ ಫರ್ಟಿಲೈಸರ್ ಆಗಲಿ ಹಾಕೋ ಅವಶ್ಯಕತೆ ಇರಲ್ಲ. ಈ ಸ್ಪೈಡರ್ ಪ್ಲ್ಯಾಂಟಿಗೆ ಪಾಟ್ ಮಿಕ್ಸಿಂಗ್ ನಾನು ಯಾವ ರೀತಿ ತಗೊಳ್ತೀನಿ ಅಂತ ಅಂದರೆ, ಮರಳು, ಮಣ್ಣು, ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ಈ 4 ಈಕ್ವಲ್ ಆಗಿ ತಗೊಳ್ತೀನಿ. ಇದ್ರ ಬದಲು ನೀವು ಮಣ್ಣನ್ನೇ ಜಾಸ್ತಿ ತೊಗೋಬೋದು. 40% ಅಷ್ಟು ಮಣ್ಣು ತೊಗೊಂಡ್ರೆ ಇನ್ನು 20% ಅಷ್ಟು ಕೋಕೋಪೀಟ್, 20% ಅಷ್ಟು ಕಾಂಪೋಸ್ಟ್ ಮತ್ತು 20% ಅಷ್ಟು ಮರಳು ತೊಗೋಬೋದು. ಈ ರೀತಿ ಕೂಡ ತೊಗೋಬೋದು. ಹ್ಯುಮಿಡಿಟಿ ಜಾಸ್ತಿ ಇಷ್ಟಪಡೋವಂಥ ಗಿಡಗಳಿಗೆಲ್ಲ ಹೆಚ್ಚಾಗಿ ನಾನು ಇದೇ ರೀತಿ ಪಾಟ್ ಮಿಕ್ಸಿಂಗ್ ತೊಗೊಳ್ತೀನಿ. 4 ಈಕ್ವಲ್ ಆಗಿ ತೊಗೊಳ್ತೀನಿ. ಯಾಕೆ ಅಂತ ಅಂದರೆ ಈ ರೀತಿ ತೊಗೊಳೋದ್ರಿಂದ ನೆಕ್ಸ್ಟ್ ನಾನು ರೀಪಾಟ್ ಮಾಡೋವರೆಗೆ ಈ ಮಣ್ಣು ಚೆನ್ನಾಗೇ ಇರುತ್ತೆ, ತುಂಬ ಬೇಗ ಗಟ್ಟಿಯಾಗಲ್ಲ. ಸ್ಪೈಡರ್ ಪ್ಲ್ಯಾಂಟಿಗೆ ಪ್ರಾಬ್ಲಮ್ ಆಗೋದು ಸಮ್ಮರಲ್ಲಿ ಮಾತ್ರ. ಬೇರೆ ಎಲ್ಲ ಟೈಮಲ್ಲೂ ಜಾಸ್ತಿ ಕೇರ್ ಮಾಡೋದಿರಲ್ಲ. ಈ ರೀತಿ ರನ್ನರ್ಸ್ ಬೆಳೆಯುವಂಥ ಗಿಡಗಳನ್ನ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದ್ರಿಂದ ಸ್ಪೈಡರ್ ಪ್ಲ್ಯಾಂಟಿಗೆ ತುಂಬ ಕಡಿಮೆ ಟೆಂಪ್ರೇಚರ್ ಇರಬೇಕು, ಹಾಗೆ ಯಾವಾಗಲೂ ತೇವಾಂಶ ಇರಬೇಕು. ಹಾಗಾಗಿ ಸಮ್ಮರಲ್ಲಿ ತುಂಬ ನೆರಳಿರೋ ಕಡೆನೇ ಇಡಬೇಕು, ಹ್ಯುಮಿಡಿಟಿ ಜಾಸ್ತಿ ಇರೋ ಕಡೆನೇ ಇಡಬೇಕು. ತುಂಬ ಹೀಟ್ ಇದ್ದಾಗ ಎಲೆಗಳು ಬ್ರೌನ್ ಆಗುತ್ತೆ, ಸುಟ್ಟು ಹೋದಾಗುತ್ತೆ. ಬಿಸಿಲು ತುಂಬ ಜಾಸ್ತಿ ಇದ್ದಾಗ ಮಿಸ್ಟಿಂಗ್ ರೀತಿ ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ನೋಡೋಕ್ಕೆ ಸ್ಪೈಡರ್ ಪ್ಲ್ಯಾಂಟ್ ರೀತಿಯೇ ಕಾಣಿಸೋ ಈ ಪೆಂಡನಸ್ ಪ್ಲ್ಯಾಂಟಿಗೆ ಅದರಷ್ಟು ಕೇರ್ ಮಾಡೋದಿರಲ್ಲ. ಈ ಪ್ಲ್ಯಾಂಟ್ನ ಔಟ್ಡೋರಲ್ಲಿ ಬೆಳಿಬೋದು, ಅರ್ಧ ನೆರಳು ಅರ್ಧ ಬಿಸಿಲಿರೋ ಅಂಥ ಜಾಗದಲ್ಲಿ ಬೆಳಿಬೋದು, ಗ್ರೌಂಡಲ್ಲಿ ಕೂಡ ಬೆಳಿಬೋದು. ನಾನು ಈ ಗಿಡಗಳನ್ನೆಲ್ಲ ತೆಂಗಿನ ಮರದ ಸುತ್ತ ಹಾಕಿದ್ದೀನಿ. ಇಲ್ಲಿ ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳು ಬರುತ್ತೆ, ಹಾಗಾಗಿ ಈ ಮರದ ಸುತ್ತ ಹಾಕಿದ್ದೀನಿ. ಗ್ರೌಂಡಲ್ಲಿ ಬೆಳೆಯೋದಾದರೆ ಈ ಪೆಂಡನಸ್ ಪ್ಲ್ಯಾಂಟ್ನ ಬಾರ್ಡರ್ ರೀತಿ ಬೆಳಿಬಹುದು. ಇದರಲ್ಲಿ ಸ್ಪೈಡರ್ ಪ್ಲ್ಯಾಂಟ್ಸ್ ರೀತಿ ರನ್ನರ್ಸ್ ಬೆಳೆಯಲ್ಲ. ಗಿಡನ ಸಪ್ರೇಟ್ ಮಾಡಬೇಕಾದ್ರೆ ಬುಡದಿಂದನೇ ಸಪ್ರೇಟ್ ಮಾಡಿಬಿಟ್ಟು ನೆಡಬೇಕು. ಇದರಲ್ಲಿ ಗಿಡದ ರೂಟ್ಸು ಮಣ್ಣಿಂದ ಸ್ವಲ್ಪ ಮೇಲ್ಗಡೆಗೆ ಬಂದಿರುತ್ತೆ. ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ ಮಣ್ಣೊಳಗೇ ಇರುತ್ತೆ. ನಾವು ನೆಡಬೇಕಾದ್ರೆ ಮಣ್ಣೊಳಗೆ ನೆಟ್ಟರು ಸ್ವಲ್ಪ ದಿನ ಆದಮೇಲೆ ಏರಿಯಲ್ ರೂಟ್ಸ್ ಯಾವ ರೀತಿ ಇರುತ್ತೆ ಆ ರೀತಿ ಮಣ್ಣಿಂದ ಹೊರಗಡೆಗೆ ಬಂದಿರುತ್ತೆ. ಸ್ಪೈಡರ್ ಪ್ಲ್ಯಾಂಟ್ಸ್ನ ಹ್ಯಾಂಗಿಂಗ್ ಪಾಟಲ್ಲಿ ಬೆಳಿಬೇಕಾದ್ರೆ 1 ಗಿಡ ಹಾಕೋದ್ಕಿಂತ ಈ ರೀತಿ 3 ಗಿಡಗಳನ್ನ ಹಾಕಿದರೆ ತುಂಬ ಬೇಗ ಬುಷಿಯಾಗಿ ಬೆಳೆಯುತ್ತೆ. ಆದರೆ ಎಲೆಗಳು ಪಾಟಿಂದ ಹೊರಗಡೆ ಚಾಚ್ಕೊಂಡಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ. ಸ್ಪೈಡರ್ ಪ್ಲ್ಯಾಂಟಲ್ಲಿ ಎಲೆಗಳ ಬಗ್ಗೆ ಮಾತ್ರ ಜಾಸ್ತಿ ಕೇರ್ ತೊಗೊಳಕ್ಕಿರೋದು. ಎಲೆಗಳು ಹಾಳಾಗೋದಕ್ಕೆ 3 ಕಾರಣಗಳಿರುತ್ತೆ. ಒಂದು, ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಇನ್ನೊಂದು, ಟೆಂಪ್ರೇಚರ್ ತುಂಬ ಜಾಸ್ತಿ ಇರಬಾರ್ದು. ಓವರ್ ಹೀಟ್ ಆದರೂ ಕೂಡ ಎಲೆಗಳು ಹಾಳಾಗುತ್ತೆ. ಇನ್ನೊಂದು, ನೀರು ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ಈ 3 ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡಿರಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.